ಸಲ ನಿಮಗೆ ಫೋನ್ ಮಾಡಿದ್ರೆ 12 ಗಂಟೆ ಸಮಯ ಕೊಡ್ತೇವೆ. ಹಂಗಾಗಿ ಇದು ಸಮಸ್ಯೆ ಆಗಿದೆ, ತಮ್ಮ ತಿಳಿಸೋಕ್ಕಾಗಿಲ್ಲ. ಮತ್ತೊಮ್ಮೆ ಕ್ಷಮೆ ಕೇಳಿ. ಆಗಿದೆ 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 ಒಂದೇನಾದ್ರು ಹೇಳಿದ್ರೆ ನಾನು ಬೈಕ್ ಕೊಡ್ತೀನಿ. ಸರ್ಕಾರಿ ಶಾಲೆ ಮುಚ್ಚುತ್ತಾ ಇರೋದು ನಿರಂತರವಾಗಿ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಸೇರಿದಂತೆ ಇತರ ಸಮಸ್ಯೆಗಳನ್ನು ಮುಂದಿಟ್ಟುಕೊಂಡು ಈ ದಿನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಬಳಿಕ ಜಿಲ್ಲಾಧಿಕಾರಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಕೆ ಮಾಡಲಾಯಿತು. ಸರ್ಕಾರದ ವೈಫಲ್ಯಗಳನ್ನು ಖಂಡಿಸಿ ಮನವಿಯನ್ನ ಈ ವೇಳೆ ನೀಡಿದರು. ಜಿಲ್ಲಾಧ್ಯಕ್ಷ ಕಿರಣ್ ನೇತೃತ್ವದಲ್ಲಿ ಮನವಿ ನೀಡಿದರು. ಇದು ಏನಂತ ಹೇಳಿದ್ರೆ, ನಮ್ಮ ರಾಜ್ಯಾಧ್ಯಕ್ಷರು ಹುಟ್ಟುಹಬ್ಬ ನಿನ್ನೆ ಆಗಿತ್ತು. ಆ ವಿಚಾರವಾಗಿ ಇಷ್ಟೊಂದು ಲೀಸ್ಟ್ ಕೊಟ್ಟಿದ್ದಾರೆ. 4 ಪುಟದ ವರದಿಗಳಿದೆ ಸರ್ಕಾರ. ಅದ್ರ ಬಗ್ಗೆ ಇವತ್ತು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ವಿ. ಏನೇನಿದೆ ಅಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳನ್ನು ಮುಗಿಸ್ತಾ ಇರುವಂಥ ವಿಚಾರವಾಗಿ, ತೋಟದ ಶಾಲೆ, ಸರ್ಕಾರಿ ತೋಟದ ಶಾಲೆ ಗ್ರಾಮಾಂತರ ಆಮೇಲೆ ನಿರಂತರವಾಗಿ ಬೆಲೆ ಏರಿಕೆ ಆಗ್ತಿದೆ, ಅದ್ರ ವಿಚಾರವಾಗಿ ಮನರೇಗಾ ದುರ್ಬಳಕೆ ಖಂಡಿಸಿ ಅದ್ರ ಬಗ್ಗೆ ಹೋರಾಟ ಮಾಡ್ತಿದ್ವಿ. ಮತ್ತೆ ನಕಲಿ ಏನಿದೆ ಆಹಾರ ಪದಾರ್ಥಗಳ ವಿರುದ್ಧವಾಗಿಯೂ ಒಂದು ಮನವಿ ಇದೆ ಅದರಲ್ಲಿ. ಆಮೇಲೆ ಈ ಔಷಧಿಗಳೇನಿದೆ, ಅವರು ಇದೇ ಇಲ್ಲ, ಕ್ವಾಲಿಫೈಡ್ ಆಗಿರೋದಿಲ್ಲ ಅಂಥವ್ರೆಲ್ಲ ಮೆಡಿಕಲ್ ತಗೊಂಡು ಜನಗಳಿಗೆ ಸಾರ್ವಜನಿಕ ಔಷಧಿ ಕೊಡ್ತಾ ಇದ್ದಾರೆ. ಆ ಔಷಧಿಯಿಂದ ಜನಗಳಿಗೆ ಆರೋಗ್ಯ ಕೆಟ್ಟು ಹೆಚ್ಚು ಕಡಿಮೆ ಎಷ್ಟೋ ಜನ ಸಾವುಗಳು ಉದಾಹರಣೆಗಳಿದೆ. ಅದು ಹೆಚ್ಚು ಕಡಿಮೆ 25 ಇಲಾಖೆಗಳಿಗೆ ನಾವು ಒಂದು ಮನೆಯನ್ನು ಸಲ್ಲಿಸತಕ್ಕಂಥ ಕೆಲಸ ಮಾಡಿದ್ದೀವಿ. ಆಗ್ರಹ ಏನಿದೆ ಅದೇ, ಇದು ಇಷ್ಟನ್ನೆಲ್ಲ ತಡೆಗಟ್ಟಬೇಕು. ಆಮೇಲೆ ಸಮರ್ಪಕವಾಗಿ ಬೆಲೆ ಏರಿಕೆ ಏನೇನಾಗ್ತದೆ ಅದನ್ನು ತಡೆಗಟ್ಟಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಂದ ಹಿಡಿದು ಕೆಳಗಡೆ ಅಧಿಕಾರಿಗಳ ತನಕ